ಸ್ವಾಮೀಜಿ ಅಂತಂದ್ರೆ ಅವರಿಗೆ ಸಮಾಜದಲ್ಲಿ ನಾವು ಸಾರ್ವಜನಿಕರು ಒಂದೊಳ್ಳೆ ಜಾಗ ಕೊಟ್ಟಿರ್ತೀವಿ, ದೇವರ ರೂಪದಲ್ಲಿ ನೋಡ್ತೀವಿ. ಅವರು ಬಂದಾಗ ಕೈ ಮುಗಿತೀವಿ, ಅವರು ನಡೆದಾಡಿರುವ ಜಾಗದಲ್ಲಿ ಅವರು ನಡೆದ ಮಣ್ಣನ್ನು ಎತ್ತಿ ತಲೆ ಮೇಲೆ ಇಟ್ಕೋತೀವಿ. ಆದರೆ ಮಹಿಳೆ ಜೊತೆಗೆ ಒಬ್ಬರು ಸ್ವಾಮೀಜಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ರೆ ಹೆಂಗಿರುತ್ತೆ ಹೇಳಿ? ಸ್ವಾಮೀಜಿಗಳು ಕಳ್ಳ ಸ್ವಾಮೀಜಿಗಳಾಗ್ತಾ ಇದ್ದಾರೆ ಅನ್ನುವ ಮಾತಿಗೆ ಪುಷ್ಟಿ ಕೊಡುವಂತಹ ಘಟನೆ ಒಂದು ವರದಿಯಾಗಿದೆ. ಮಹಿಳೆ ಜೊತೆಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಂಥ ಪ್ರಖ್ಯಾತ ಸ್ವಾಮೀಜಿಯನ್ನ ಮಠದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ ಗ್ರಾಮಸ್ಥರು. ಅಡವಿ ಸಿದ್ದೇಶ್ವರ ಮಠದ ಅಡವಿ ಸಿದ್ದರಾಮ ಸ್ವಾಮೀಜಿಗೆ ಕ್ಲಾಸ್ ತಗೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆ ಮೂಡ್ಲಗಿ ತಾಲೂಕಿನ ಶಿವಾಪುರ ಗ್ರಾಮದಲ್ಲಿರುವಂತಹ ಮಠದಲ್ಲಿ ನಿನ್ನೆ ಮಹಿಳೆಯೊಬ್ಬರ ಜೊತೆಗೆ ಅಡವಿ ಸಿದ್ದರಾಮ ಸ್ವಾಮೀಜಿ ರೂಮ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ತಕ್ಷಣವೇ ಊರಿನ ಮುಖಂಡರಿಗೆ ಸುದ್ದಿ ಮುಟ್ಟಿಸ್ತಾರೆ ಯುವಕರು. ಮಠದ ರೂಮ್ನಲ್ಲಿದ್ದಂಥ ಸ್ವಾಮೀಜಿ ಮತ್ತು ಮಹಿಳೆಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊತಾರೆ. ಈ ವೇಳೆ ಸ್ವಾಮೀಜಿ ಮತ್ತು ಗ್ರಾಮಸ್ಥರ ನಡುವೆ ವಾಗ್ವಾದ ಆಗುತ್ತೆ, ಗಲಾಟೆ ಆಗುತ್ತೆ. ಈಗಾಗಲೇ ಮಹಿಳೆಯನ್ನ ಸಾಂತ್ವನ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ಇನ್ನೊಂದು ಕಡೆ ಗ್ರಾಮಸ್ಥರ ವಿರೋಧದ ಹಿನ್ನೆಲೆಯಲ್ಲಿ ಮಠ ಬಿಟ್ಟು ತೆರಳಿದ್ದಾರೆ ಸ್ವಾಮೀಜಿ. ದೃಶ್ಯ ನೋಡಿ. ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ರೂಮ್ ಒಳಗಡೆ ಒಂದು ಪುಟ್ಟ ಬಾಲಕಿ ಇದೆ. ಆ ಬಾಲಕಿ ಜೊತೆಗೆ ಆ ಮಗುವಿನ ತಾಯಿ ಏನೇನೋ ಗೊತ್ತಿಲ್ಲ, ಒಬ್ಬರು ಮಹಿಳೆ ಇದ್ದಾರೆ. ಅದೇ ರೂಮ್ನಲ್ಲಿ ಆ ಸ್ವಾಮೀಜಿ ಅಂತ ಕರೆಸ್ಕೊಳ್ಳೋ ವ್ಯಕ್ತಿ ಕೂಡ ಇದ್ದಾರೆ. ಇವರೇ ಅಡವಿ ಸಿದ್ದರಾಮ ಸ್ವಾಮೀಜಿ. ಇವರು ರಾತ್ರಿ ಒಬ್ಬರು ಮಹಿಳೆ ಜೊತೆಗೆ ರೂಮಲ್ಲಿ ಸಿಕ್ಕಾಕೊಂಡಿರೋದು. ಸ್ವಾಮೀಜಿಗೆ ಮಹಿಳೆ ಜೊತೆಗೆ ರೂಮಲ್ಲಿ ಏನು ಕೆಲಸ ಅಂತ ಅಲ್ಲಿನ ಗ್ರಾಮಸ್ಥರು ಪ್ರಶ್ನೆ ಮಾಡ್ತಿದ್ದಾರೆ. ನಾವು ನಿಮಗೆ ಅಷ್ಟೊಳ್ಳೆ ಮರ್ಯಾದೆ ಕೊಟ್ಟಿದ್ದೀವಿ, ನಿಮ್ಮನ್ನು ದೇವ್ರ ರೂಪದಲ್ಲಿ ಕಾಣ್ತಾ ಇದ್ದೀವಿ, ನೀವು ನೋಡಿದ್ರೆ ಇಂಥ ಕೆಲಸ ಮಾಡ್ತಿದ್ದೀರಿ ಅಂತ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಉಚ್ಚಾಟಿಸಿದ್ದಾರೆ.